ಆಕೆ ಜೀವನದಲ್ಲಿ ನೂರಾರು ಕನಸು ಕಂಡಿದ್ಲು. ಪ್ರೀತಿಸಿದವನನ್ನ ಮನೆಯವರ ವಿರೋಧದ ನಡುವೆಯೂ ಮದುವೆ ಹಾಕಿದ್ಲು. ಆದರೆ 3 ತಿಂಗಳಿಗೆ ಬದುಕಿನ ಪಯಣ ಮುಗಿಸಿದ್ದಾಳೆ. ಹಾಗಾದ್ರೆ ಆಕೆಗೆ ಆಗಿದ್ದೇನು ಅಂತೀರಾ? ಹೇಳ್ತೀವಿ ನೋಡಿ. ಮನೆಯವರ ವಿರೋಧದ ನಡುವೆಯೂ ಲವ್ ಮ್ಯಾರೇಜ್. 3 ತಿಂಗಳಿಗೆ ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣು. ಈ ದೃಶ್ಯವನ್ನೊಮ್ಮೆ ನೋಡಿ. ಅಂಗಾತ ಬಿದ್ದಿರೋ ಮೃತದೇಹ, ಹೀಗೆ ಎದೆ ತಟ್ಟಿಕೊಂಡು ಗೋಳಾಡ್ತಿರೋ ಮಹಿಳೆ. ಒಂದ್ ಕಡೆ ಮಹಿಳೆಯನ್ನ ಸಮಾಧಾನ ಪಡಿಸ್ತಿದ್ರು ಮುಗಿಲು ಮುಟ್ಟಿರೋ ಆಕ್ರಂದನ. ಗುಂಪು ಗುಂಪಾಗಿ ನಿಂತು ಸಂಕಟ ಪಡ್ತಿರೋ ಜನ. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಬ್ಯಾಡರಹಳ್ಳಿಯ ಪೊಲೀಸ್ ಠಾಣೆ ಬಳಿ. ಯಾಕೆ ಮಾಡ್ಕೊಂಡು ಅಂತ ನಮಗೇನು ಗೊತ್ತಿಲ್ಲ. ನಾವೇ ಖರ್ಚಿಟ್ಟು ಎಲ್ಲ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದು ನಾವು ಚೆನ್ನಾಗೇ ನೋಡ್ಕೊತಿದ್ದೋ. ನಮ್ಮ ಸೊಸೆ ನನ್ನ ಜೊತೆಲೂ ಚೆನ್ನಾಗೇ ಇದ್ದು ಕಣಪ್ಪ. ನಿನ್ನೆ ನಾನು ಆಚೆ ಓದೋದಷ್ಟೇ, ಅಡುಗೆ ಮಾಡಿ ಊಟ ಕೊಟ್ಟು ನಾನು ಊಟ ಮಾಡಿ ಅಮ್ಮ ಬೆಳಗ್ಗೆ ಒಂದು ಫಂಕ್ಷನ್ ಅದೇ ಕಣವ, ಹೋಗ್ಬೇಕು, ಅಕ್ಕನ ಪಾಪಗೆ ಹುಷಾರಿಲ್ಲ, ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ ಅಂತ ನನ್ನ ಮಗಳು ಮನೆಗೆ ಹೋದೆ ಅಷ್ಟೇ ಕಣಪ್ಪ. ಮಧ್ಯಾಹ್ನ ಎಗ್ ರೈಸ್ ಮಾಡ್ಕೊತೀನ್ರವ. ರಾತ್ರಿ ಅಡುಗೆ ಮಾಡೋಷ್ಟೊಳಗೆ ನಾನು ಬರ್ತೀನಿ ಕಣವ ಅಮ್ಮ ಅಂತ ಹೇಳ್ಬಿಟ್ಟು ಹೋದೆ. ಗಂಡ ಹೆಂಡ್ತಿರು ಚೆನ್ನಾಗೇ ಕೂತಿದ್ರು, ಚೆನ್ನಾಗೇ ಮಾತಾಡ್ತಾ ಇದ್ರು. ನಾನು ನನ್ನ ಮಗಳ ಮನೆಗೆ ಹೋದೆ ಕಣಪ್ಪ ಅಷ್ಟೇ. ನಾನು ಬರೋಷ್ಟೊಳಗೆ ಹೆಂಗಾಗಿತ್ತು. ಈಕೆ ಹೆಸರು ಅಮೂಲ್ಯ, ಗಂಡನ ಹೆಸರು ಅಭಿಷೇಕ್. 3 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಅಮೂಲ್ಯ ನಿನ್ನೆ ಸಂಜೆ ಮನೆಯಲ್ಲಿ ನೇಣು ಬೆಗೆದುಕೊಂಡು ಹೆಣವಾಗಿದ್ದಾಳೆ. ಮೃತ ಯುವತಿ ಅಮೂಲ್ಯ ಪೋಷಕರು ಗಂಡನ ಮನೆಯವರೇ ಸೇರಿ ಕೊಲೆ ಮಾಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ ಅಂತ ಆರೋಪ ಮಾಡಿದ್ದಾರೆ. ಪತಿಗೆ ಪತ್ನಿಯ ಮೇಲೆ ಅನುಮಾನ ಇತ್ತು. ಯಾರ ಜೊತೆಗೂ ಮಾತಾಡೋಕೆ ಬಿಡ್ತಾ ಇರಲಿಲ್ಲ. ಅಡುಗೆ ಮಾಡೋಕೆ ಬರಲ್ಲ ಅಂತ ಕಿರುಕುಳ ಕೊಡ್ತಾ ಇದ್ದ. ಇದೇ ರೀತಿ ಆಕೆ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರ ಹೆಣವಾಗ ನನ್ನ ಮಗಳನ್ನ ಸಾಯಿಸ್ಬಿಟ್ಟಾರೆ. ನನ್ನ ಮಗಳು ಏನೋ ಹೇಳ್ಕೊಳಕ್ ಬಿಡ್ದೇನೆ ಹೋದ್ರು. ಒಂದು ದಿನಕ್ಕೆ ನನ್ನ ಮನೇಲಿ ಇರಕ್ ಬಿಡ್ದೆ ಹೋದ್ರು ಅವ್ರ ಹೆಣವಾಗ. ನನ್ನ ಮಗಳಿಗೊಳಗೆ ನಾವು ಕೊಟ್ಬಿಟ್ರು. ನನ್ನ ಹತ್ರ ಹೇಳ್ಕೊಳಕ್ ಬಿಡ್ದೆ ಹೋದ್ರು. ಒಂದು ನೈಟ್ ನನ್ನ ಮನೇಲಿ ಬಿಡ್ದೆ ಹೋದ್ರು. 3 ತಿಂಗಳಾಗಿದ್ಕೆ ಯಾವತ್ತೂ ಇರ್ದವಾಯ್ತು ನನ್ನ ಮಗ ನಮ್ಮ ಜೊತೆಲಿಗವ ಅಂದ್ರೆ ಇಲ್ಲ ಕಣಮ್ಮ, ಬೇಜಾರು ಮಾಡ್ಕೊತಾನೆ ಕಣಮ್ಮ. ಸದ್ಯ ಅಮೂಲ್ಯ ಕುಟುಂಬಸ್ಥರ ದೂರಿನ ಮೇರೆಗೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಮೂಲ್ಯ ಸಾವಿನ ಕುರಿತು ಹೆಚ್ಚಿನ ವಿಚಾರಣೆಗಾಗಿ ಪತಿ ಅಭಿಷೇಕ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಮೂಲ್ಯಳದ್ದು ನಿಜಕ್ಕೂ ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಸತ್ಯಾಂಶ ಪೊಲೀಸರ ತನಿಖೆಯಿಂದಲೇ ಬಯಲಾಗಬೇಕಿದೆ. ಒಟ್ಟಾರೆ ಬಾಳೆ ಬದುಕಬೇಕಾಗಿದ್ದ ಅಮೂಲ್ಯ ಈ ರೀತಿ ಮೃತಪಟ್ಟಿರೋದು ದುರಂತವೇ ಸರಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.